ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ? ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ? ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ? ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ? ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ? ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ? ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ? ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ? ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ.
ಇದರ ಹೊಣೆ ಯಾರು ಹೊರ್ತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ, ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ, ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರ್ತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ, ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ, ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರ್ತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ, ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ, ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರ್ತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ, ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಯಾರು ಹೊಣೆ? ಕೆಎಸ್ಸಿಎ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ, ವ್ಯವಸ್ಥೆಯ ವೈಫಲ್ಯಕ್ಕೆ ಬದುಕೇ ಬಾಡಿ ಹೋಗಿದೆ. ಇದರ ಹೊಣೆ ಯಾರು ಹೊರ್ತಾರೆ? ಕರ್ನಾಟಕ ಪೊಲೀಸ್ ಮುಂದೆ ಬರುತ್ತಾ, ನಮ್ಮದೇ ಫೇಲ್ಯೂರ್ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ, ಇಲ್ಲ ನಾವೇ ವ್ಯವಸ್ಥೆ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ಕೆಎಸ್ಸಿಎ ಅವರು ನಮ್ಮ ದಾವಂತಿಂದ ಇದು ಆಯ್ತು ಅಂತ ಹೇಳ್ತಾರ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಘಟನೆ ನಡೆದ ಎಷ್ಟು 18ರಿಂದ 19 ಗಂಟೆ ಆಯ್ತು.